ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗುರುಜಿ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪವರ್ ಗ್ರಿಡ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದೆ ಸ್ನೇಹಿತರೆ. ಸೊ ಪವರ್ ಗ್ರಿಡ್ ರಿಕ್ರೂಟ್ಮೆಂಟ್ 2025 ಕರೆದಿದ್ದಾರೆ ಸ್ನೇಹಿತರೆ. ಅದನ್ನ 1543 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಫೀಲ್ಡ್ ಇಂಜಿನಿಯರ್ ಮತ್ತು ಸೂಪರ್ವೈಸರ್ ಪೋಸ್ಟ್ ಗೆ ಸ್ಯಾಲರಿ ಬಂದು ನಿಮಗೆ 23,000 ರೂಪಾಯಿಂದ ಹಿಡಿದು 1,20,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ 25/3/2025 ಸ್ನೇಹಿತರೆ. ಓಕೆನಾ. ಸೊ ಪವರ್ ಗ್ರಿಡ್ ಬಿಇ ಬಿಟೆಕ್ BSc ಡಿಪ್ಲೊಮಾ ಮಾಡಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, 1543 ವೇಕೆನ್ಸಿಗಳಿದಾವೆ ಅಕ್ರಾಸ್ ಇಂಡಿಯಾ. ಓಕೆನಾ. ಸೊ ಅದ ನಂತರ ಇಲ್ಲಿ ನೋಡೋದಾದ್ರೆ ಯಾರ್ಯಾರಿಗೆ ಏನೇನು ವೇಕೆನ್ಸಿ ಅಂತ ಹೇಳಿದ್ರೆ, ಫೀಲ್ಡ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಗೆ 532 ವೇಕೆನ್ಸಿ ಇದಾವೆ. ಫೀಲ್ಡ್ ಇಂಜಿನಿಯರ್ ಸಿವಿಲ್ ಗೆ 198 ಇದೆ. ಫೀಲ್ಡ್ ಸೂಪರ್ವೈಸರ್ ಎಲೆಕ್ಟ್ರಿಕಲ್ ಗೆ 535, ಸೂಪರ್ವೈಸರ್ ಸಿವಿಲ್ ಗೆ 193, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಗೆ 85. ಸೊ ಟೋಟಲ್ 1543 ಹುದ್ದೆಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಏಜ್ ಲಿಮಿಟ್ ಬಂದು 29 ವರ್ಷದೊಳಗಡೆ ಏಜ್ ಲಿಮಿಟ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಫುಲ್ ಏನು ಓದ್ಕೊಂಡಿರ್ಬೇಕು ಅಂತ ಹೇಳೋದಾದ್ರೆ ಫುಲ್ ಟೈಮ್ ಬಿಇ ಬಿಟೆಕ್ ಮಾಡ್ಕೊಂಡಿರ್ಬೇಕು ಅಥವಾ BSc ಮಾಡಿರ್ಬೇಕು. ಸೊ ಎಲೆಕ್ಟ್ರಿಕಲ್, ಸಿವಿಲ್ ಅಥವಾ ಈಕ್ವಲೆಂಟ್ ವಿತ್ ಮಿನಿಮಮ್ 55% ಮಾರ್ಕ್ಸ್. ಓಕೆನಾ. ಸೊ ಹಾಗೆ ಸೂಪರ್ವೈಸರ್ ಪೋಸ್ಟ್ ಗೆ ಡಿಪ್ಲೊಮಾ ಮಾಡಿರ್ಬೇಕಾಗಿರುತ್ತೆ. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಈ ರೀತಿ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ಇದಕ್ಕೆ ಅಪ್ಲಿಕೇಶನ್ ಫೀ ಬಂದು ಫೀಲ್ಡ್ ಇಂಜಿನಿಯರ್ ಗೆ 400 ರೂಪಾಯಿ ಇದೆ. ಫೀಲ್ಡ್ ಸೂಪರ್ವೈಸರ್ ಗೆ 300 ರೂಪಾಯಿ. SC ST PWD ಎಕ್ಸ್ ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಆದಷ್ಟು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಆದಷ್ಟು ಬೇಗ. ಯಾಕೆಂದ್ರೆ ನಿಮ್ಗೆ ನೋಡಿ, ಸ್ಯಾಲರಿ ಬಂದು ನಿಮ್ಗೆ 8.9 LPA ಇಂದ ಹಿಡಿದು 6.8 LPA ವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಸೊ DA HRA ಮತ್ತೆ ಅದರ ಅಲೋಯನ್ಸಸ್ ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ರಿಟರ್ನ್ ಟೆಸ್ಟ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ಸೊ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ನಿಮ್ಗೆ FTE ಎಕ್ಸಾಮ್ ಇಡ್ತಾರೆ ಸ್ನೇಹಿತರೆ. ಓಕೆನಾ. ಎಂಟ್ರೆನ್ಸ್ ಎಕ್ಸಾಮ್. ಸೊ ಇದರಲ್ಲಿ ನೀವು ಕ್ಲಿಯರ್ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತೀರಾ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಹೋಗ್ತೀರಾ ಸ್ನೇಹಿತರೆ. ಓಕೆನಾ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಹಾಗೆ ಇದ್ರದ್ದು ಅಪ್ಲಿಕೇಶನ್ ಫಾರ್ಮ್ ನೋಡೋದಾದ್ರೆ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಗೆ ಈ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸ್ನೇಹಿತರೆ. ಪವರ್ ಗ್ರಿಡ್ ನೋಡಿ, ಪವರ್ ಗ್ರಿಡ್ ಕಾಮನ್ FTE ರಿಟರ್ನ್ ಟೆಸ್ಟ್ 2025 ಎಂಗೇಜ್ಮೆಂಟ್ ಆಫ್ ಎಕ್ಸ್ಪೀರಿಯನ್ಸ್ ಪರ್ಸನಲ್ಸ್ ಆನ್ ಕಾಂಟ್ರಾಕ್ಟಲ್ ಬೇಸಿಸ್. ಓಕೆನಾ. ಸೊ FTE ರಿಟರ್ನ್ ಟೆಸ್ಟ್ ಇರುತ್ತೆ. 1543 ಹುದ್ದೆಗಳಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾವ್ಯಾವ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಫುಲ್ ಕೊಟ್ಟಿದ್ದಾರೆ. ಈ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ. ಇಲ್ಲಿ ನೋಡಿ, ಎಕ್ಸ್ಪ್ಲನೇಷನ್ ಕೂಡ ಇದೆ ಯಾವ್ಯಾವ ರೀಜನ್ ಗೆ ಇದಾರೆ ಅಂತ ಹೇಳ್ಬಿಟ್ಟು. ಓಕೆನಾ. ನಮ್ಮ ಕರ್ನಾಟಕದಲ್ಲೂ ಇದೆ ಸ್ನೇಹಿತರೆ. ಸದರ್ನ್ ರೀಜನ್ 2 ಅಂತ ಏನಿದೆ ಅದರಲ್ಲಿ ಕೇರಳ, ತಮಿಳುನಾಡು, ಪಾರ್ಟ್ ಆಫ್ ಕರ್ನಾಟಕ, UT ಅಂಡ್ ಪಾಂಡಿಚೇರಿ. ಮತ್ತೆ ನಿಮ್ಗೆ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋ ಹಾಗಿದ್ರೆ ಇದರಲ್ಲಿ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಅದ ನಂತರ ನೋಡಿ, ಹ್ಯಾಂಡಿಕ್ಯಾಪ್ಸ್ ಪರ್ಸನ್ಸ್ ಗೆ ಕೂಡ ಕೊಟ್ಟಿದ್ದಾರೆ. HIE ಡೆಫ್ ಅಂಡ್ ಡಮ್, ಹಿಯರಿಂಗ್ ಗಾರ್ಡ್, ಲೋಕೋಮೋಟರ್ ಡಿಸಬಿಲಿಟಿ, ಮಲ್ಟಿಪಲ್ ಡಿಸಬಿಲಿಟಿ ಈ ರೀತಿ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು. ಹಾಗೆ ಸೂಪರ್ವೈಸರ್, ಫೀಲ್ಡ್ ಸೂಪರ್ವೈಸರ್ ಸಿವಿಲ್ ಗೆ VI ಲೋ ವಿಷನ್ ಇರೋರಿಗಿದೆ. ಮತ್ತೆ VI ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಲೋ ವಿಷನ್ ಇರೋರಿಗೆ ಕೂಡ ಇದೆ ಸೂಪರ್ವೈಸರ್ ಪೋಸ್ಟ್. ಓಕೆನಾ. ಸೊ ಫೀಲ್ಡ್ ಇಂಜಿನಿಯರ್ಸ್ ಗೆ ಬಂದು ನಾರ್ಮಲ್ ಹ್ಯಾಂಡಿಕ್ಯಾಪ್ಸ್ ಇರೋರು, ಬ್ಲೈಂಡ್ ಇಲ್ಲದೆ ಇರೋಂತವ್ರು ಅವರೆಲ್ಲರೂ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಓಕೆನಾ. ಸೊ ಅವ್ರಿಗೂ ಕೂಡ ಜಾಬ್ ನ ರಿಸರ್ವೇಶನ್ ಮಾಡಿಟ್ಟಿದ್ದಾರೆ. ಹಾಗೆ ನೋಡೋದಾದ್ರೆ ಪೋಸ್ಟ್ ನೇಮ್ ಪ್ರಕಾರ ಫೀಲ್ಡ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಫುಲ್ ಟೈಮ್ ಆಗಿರ್ಬೇಕಾಗಿರುತ್ತೆ. ಡಿಸಿಪ್ಲಿನ್ ಎಲೆಕ್ಟ್ರಿಕಲ್, ಪವರ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಪವರ್ ಸಿಸ್ಟಮ್ ಇಂಜಿನಿಯರ್ಸ್, ಪವರ್ ಇಂಜಿನಿಯರ್ಸ್ ಈ ರೀತಿ ಮಾಡಿರುವಂತಹ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅವರಿಗೆ 1 year ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಆಫ್ ಡಿಸೈನ್ ಇಂಜಿನಿಯರ್, ಕನ್ಸಲ್ಟೆಂಟ್, ಟೆಸ್ಟಿಂಗ್ ಅಂಡ್ ಕಮಿಷನಿಂಗ್. ಓಕೆನಾ. ರೂರಲ್ ಎಲೆಕ್ಟ್ರಿಫಿಕೇಶನ್ ಅಲ್ಲಿ ನೀವು ಮಾಡಿರ್ಬೇಕಾಗುತ್ತೆ. ಅಥವಾ ನೆಕ್ಸ್ಟ್ BE ಸಿವಿಲ್ ಮಾಡಿರುವಂತಹ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಮತ್ತೆ ಎಲೆಕ್ಟ್ರಿಕಲ್ ಮಾಡಿರುವಂತವ್ರು, ಮತ್ತೆ ಡಿಪ್ಲೊಮಾದಲ್ಲಿ ಮಾಡಿರುವಂತವ್ರು ಕೂಡ ಇದೆ. ಸೊ ಈ ರೀತಿ ಹಲವಾರು ಇದಾವೆ, ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು. ಹಾಗೆ ನಿಮ್ಗೆ HRA ಕೊಡ್ತಾರೆ ಸ್ನೇಹಿತರೆ. HRA, TA, DA ಮತ್ತೆ
ಅಡಿಷನಲ್ ಮೆಡಿಕಲ್ ಬೆನಿಫಿಟ್ಸ್ ಎಲ್ಲದೂ ಕೂಡ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇರುತ್ತೆ, ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ತಿಳಿಸ್ಕೊಡಿ. ಇನ್ನು ನೋಡೋದಾದ್ರೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ, ಇಲ್ಲಿ ನೀವು ಡೈರೆಕ್ಟ್ ಆಗಿ ಬಂದು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಇಂಪಾರ್ಟೆಂಟ್ ಸೆಲೆಕ್ಷನ್ ಫಾರ್ ರಿಜಿಸ್ಟ್ರೇಷನ್ ಅವರ್ ಅಪ್ಲಿಕೇಶನ್. ಓಕೆನಾ. ಸೊ ಇಲ್ಲಿ ಬಂದು ನೀವು ಈ ಒಂದು ಏನು ಸೆಂಟೆನ್ಸ್ ಇದೆ, ಈ ಸೆಂಟೆನ್ಸ್ ನ ನೀವು ಹುಡುಕ್ಬೇಕಾಗಿರುತ್ತೆ powergrid.in ಅಲ್ಲಿ. ಓಕೆ. ಸೊ ಇಲ್ಲಾಂದ್ರೆ ನಾನು ಡೈರೆಕ್ಟ್ ಆಗಿ ಒಂದು ಲಿಂಕ್ ನ ಕೊಟ್ಟಿರ್ತೀನಿ, ಆ ಲಿಂಕ್ ಅಲ್ಲಿ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಕೀಪ್ ದ ಇಮೇಲ್ ಐಡಿ ಅಂಡ್ ಫೋನ್ ನಂಬರ್ ಎಂಟರ್ಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕಂಪಲ್ಸರಿ ಆಕ್ಟಿವ್ ಫಾರ್ ಅಟ್ ಲೀಸ್ಟ್ 1 year. ಓಕೆನಾ. ಸೊ 1 year ವರ್ಗು ನೀವೇನು ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿ ಅಪ್ಲೈ ಮಾಡ್ತೀರಾ, ಸೊ ಅದ್ರದ್ದು ಬೇಕಾಗಿರುತ್ತೆ ಸರ್. ಓಕೆನಾ. ಸೊ ಅದು ಇಟ್ಕೊಂಡು ನೀವು ನಿಮ್ಗೆ ಏನಂತಾರೆ ಕಮ್ಯುನಿಕೇಶನ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇರುತ್ತೆ. ಅದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ಸೊ ಕಮೆಂಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೆ. ಹಾಗೆ ನೋಡೋದಾದ್ರೆ ESI ಅಲ್ಲಿ ಕರೆದಿದ್ದಾರೆ, ಮತ್ತೆ IBPS RRB ಅಲ್ಲಿ ಕರೆದಿದ್ದಾರೆ, UCL ಅಲ್ಲಿ ಕರೆದಿದ್ದಾರೆ, BML ಅಲ್ಲಿ ಕರೆದಿದ್ದಾರೆ, ಮತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಕರೆದಿದ್ದಾರೆ, CCI ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಕೂಡ ಕರೆದಿದ್ದಾರೆ ಸ್ನೇಹಿತರೆ. ಸೊ ಈ ರೀತಿ ಹಲವಾರು ಪೋಸ್ಟ್ ಗಳು ಕರೆದಿದ್ದಾರೆ. ಆದಷ್ಟು ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇದು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡೋದಾದ್ರೆ ನೀವು ಲಾಸ್ಟ್ ಡೇಟ್ ಯಾವ್ದು ಹತ್ರ ಇದೆಯೋ ಆ ಒಂದು ಪೋಸ್ಟ್ ಗಳನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಹೋಗಬಹುದಾಗಿರುತ್ತೆ. ಸೊ ಲಾಸ್ಟ್ 5 ಪೋಸ್ಟ್ ಗಳನ್ನ ನಾನು ಇಲ್ಲಿ ಕೊಡ್ತಾ ಇರ್ತೀನಿ, ಯಾವ ಪೋಸ್ಟ್ ಗಳು ಲಾಸ್ಟ್ ಡೇಟ್ ಹತ್ರದಲ್ಲಿದೆ ಅಂತ. ಓಕೆ. ಸೊ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ, ಡೇಟ್ ಪಾಸ್ ಆದಾಗೆ ಇಲ್ಲಿ ಎಕ್ಸ್ಟ್ರಾ ಇದು ಬರ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.